ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಕರಿಬೇವಿನ ಸೊಪ್ಪಿನಲ್ಲಿ ಪುಳಿಯೋಗರೆ ಮಾಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದಕ್ಕೆ ಏನೇನು ಬೇಕೋ ಎಲ್ಲನೂ ಎತ್ತಿಟ್ಕೊಂಡಿದ್ದೀನಿ. ಒಂದು ಬಾಣಲೆಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಕಾಳು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಎಲ್ಲನೂ. ಸೊ ಇದನ್ನು 1-2 ನಿಮಿಷ ಡ್ರೈ ರೋಸ್ಟ್ ಮಾಡಿಕೊಂಡು ಇದ್ರ ಜೊತೆಗೆ 2 ಸ್ಪೂನ್ ಕಡಲೆ ಬೀಜನ ಹಾಕ್ಕೊಂಡು 3 ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಡ್ರೈ ರೋಸ್ಟ್ ಆಗಿದೆ ಅಂದಮೇಲೆ ಒಂದು 4-5 ಮೆಂತೆ ಕಾಳು ಹಾಕ್ಕೊತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಬಂದು 1 ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿ ಬರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾವು ಕರಿಬೇವಿನ ಸೊಪ್ಪಿನಿಂದ ಮಾಡ್ತಾ ಇರೋದು. ಕರಿಬೇವಿನ ಸೊಪ್ಪು ಬಂದು ನಮ್ಮ ಕಣ್ಣಿಗೆ ಮತ್ತು ನಮ್ಮ ಹೇರಿಗೆ, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲಿ ಮಕ್ಕಳಿಗೆ ಬೆಳಗ್ಗೆ ಈ ಥರ ಬ್ರೇಕ್ಫಾಸ್ಟಿಗೆ ಮಾಡಿಕೊಟ್ರೆ ಅವರ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಅದು ಡ್ರೈ ರೋಸ್ಟ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಬಂದು ನಾನು 2 ಇಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊ ನೀವು ಎಷ್ಟು ಬೇಕಾದ್ರೂ ಹಾಕ್ಕೊಬೋದು, ಕಹಿ ಅಂತೂ ಬರಲ್ಲ, ರುಚಿ ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ, ಮತ್ತೆ ಬಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಮಾಡ್ಕೊಳೋದು ಬೇಡ, ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು, ಯಾಕಂದರೆ ಅದರಲ್ಲಿರೋ ಫ್ಲೇವರ್ ಹೊರಟೋಗುತ್ತೆ ಹಾಗಾಗಿ. ಸೊ ಇವಾಗ ಅದೇ ಬಾಣಲಿಗೆ ಬಾಡಿಗೆ ಮೆಣಸಿನ್ಕಾಯಿ 3 ಹಾಕ್ಕೊತಾ ಇದ್ದೀನಿ. ಒಣಗಿದ ಮೆಣಸಿನ್ಕಾಯಿ ಖಾರದ್ದು ಅದೊಂದು 4 ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಸೈಡಿಗೆ ಎತ್ತಿಡ್ಕೊತಾ ಇದ್ದೀನಿ. ಇವಾಗ ಅದೇ ಬಾಣಲಿಗೆ ಬಂದು ಹಸಿ ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ನೀವು ಒಣಗಿರೋ ಕಾಯಿನೂ ತೊಗೊಬೋದು. ಇಲ್ಲಿ ಹಸಿ ಕಾಯಿ ತೊಗೊಂಡು ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊತೀನಿ. ಸೊ ನೋಡಿ, ಇಲ್ಲಿ ನಾನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನೈಸಿಗೇನು ಬೇಡ, ಸ್ವಲ್ಪ ತರಿಯಾಗಿ ಇರಲಿ, ತುಂಬ ರುಚಿಯಾಗಿರುತ್ತೆ. ಸೊ ಇಲ್ಲಿ ಗೊಜ್ಜು ಮಾಡ್ಕೊಳಕ್ಕೂ ಮುಂಚೆ ನಾನು ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ. ಸೊ ಇವಾಗ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ, ಹಾಗೆ ಅದರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ. ಇವೆರಡು ಚಿಟಾಪಟ ಆದಮೇಲೆ ಇಲ್ಲಿ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಜೊತೆಗೆ ಕಡಲೆಬೇಳೆ, ಉದ್ದಿನಕಾಳು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಹುಣಸೆ ಹಣ್ಣನ್ನ ಹಾಕ್ಕೊತಾ ಇದ್ದೀನಿ. ಹುಣಸೆ ಹಣ್ಣು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಅಷ್ಟು ಅರಿಶಿಣ ಹಾಕ್ಕೊಂಡು ಇದನ್ನು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ನಾವೇನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀರೋ ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟು 1 ನಿಮಿಷ, ಜಾಸ್ತಿ ಹೊತ್ತೇನು ಇದನ್ನು ಫ್ರೈ ಮಾಡೋದೇನು ಬೇಡ, ಎಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀರಲ್ವ, ಹಾಗಾಗಿ 1-2 ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸ್ವಲ್ಪ ಎಣ್ಣೆ ಕಮ್ಮಿ ಅನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಆ ಎಣ್ಣೆ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಿಗೆ ಇಲ್ಲಿ ನಾನು ಎಳ್ಳು ಹಾಕ್ಕೊತಾ ಇದ್ದೀನಿ. ಇದು ಮಕ್ಕಳಿಗೆ ಟಿಫನ್ ಮಾಡ್ತಾ ಇರೋದಲ್ವ, ಹಾಗಾಗಿ ಸ್ವಲ್ಪ ಎಳ್ಳು ಹಾಕ್ಕೊತಾ ಇದ್ದೀನಿ. ಎಳ್ಳು ಕೊಡೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಹಾಗಾಗಿ ನಾವೇನಾದರೂ ಅಡುಗೆ ಮಾಡುವಾಗ ಮಕ್ಕಳಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು ಅಂತ ಯೋಚನೆ ಮಾಡಿಕೊಂಡು ಏನು ಹಾಕಬೇಕು, ಏನು ಬೇಡ ಅಂತ ನೋಡಿಕೊಂಡು ಅವ್ರಿಗೆ ತಿನ್ನಿಸ್ಬೇಕು. ಹಾಗಾಗಿ ಸೊ ಇವಾಗ ಗೊಜ್ಜು ರೆಡಿ ಆಯಿತು. ಇವಾಗ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು ಹೆಲ್ದಿಯಾಗಿರುವ ಕರಿಬೇವಿನ ಪುಳಿಯೋಗರೆ ಗೊಜ್ಜು, ಕರಿಬೇವಿನ ಪುಳಿಯೋಗರೆ ಅನ್ನ ರೆಡಿ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ, ಖಂಡಿತ ಟ್ರೈ ಮಾಡಿ ನೋಡಿ. ನಾವು ಕರಿಬೇವಿನ ಸೊಪ್ಪನ್ನ ಹಾಗೆ ಕೊಟ್ಟರೆ ಮಕ್ಕಳಿಗೆ ತಿನ್ನಲ್ಲ, ಸೈಡಲ್ಲಿ ಎತ್ತಿಡ್ತಾರೆ. ಈ ಥರ ಚಿತ್ರಾನ್ನ, ಪುಳಿಯೋಗರೆ ಇಲ್ಲಾಂದರೆ ಚಟ್ನಿ ಪುಡಿ ಮಾಡಿ ಮಕ್ಕಳಿಗೆ ದಿನ ಕೊಡೋಕ್ಕಾಗಿಲ್ಲ ಅಂದ್ರೇನು ವಾರಕ್ಕೊಂದ್ಸತಿ ಆದ್ರೂ ಈ ಥರ ಮಾಡಿ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್.